ಏನಕೇನ ಪ್ರಕಾರೇಣ ಕೋಹಿ ನಾಮ ಜೀವತಿ ಪರೇಶಾಂ ಉಪಕಾರಾರ್ಥಂ ಜೀವತಿ. ನಿಜವಾದಂತಹ ಜೀವನ ಅಂದ್ರೆ ಯಾರು ಪರರಿಗೋಸ್ಕರ ಜೀವಿಸ್ತಾನೋ ಸಜೀವಿ. ಹಾಗಾಗಿ ಈಗ ಶಾಸ್ತ್ರಾದಿಗಳೆಲ್ಲ ನಾವು ಪ್ರವೇಚನ ಬೇಕೇ ಬೇಕು. ಕೆಲವು ಜನ ಅದು ಬೇಡ ಅಂತ ಹೇಳಿದ್ರೆ ಅವರ ದೌರ್ಬಲ್ಯದಿಂದ ಅದು ಬೇಡ ಅಂತ ಹೇಳೋದೇ ಹೊರತು ಅವರ ಪರಿಪೂರ್ಣತೆ ಆದಾಗ ಅವರು ಇದು ಮಾಡೋದಿಲ್ಲ. ಯಾಕೆಂದ್ರೆ ಒಂದು ವಿಜ್ಞಾನಿ ಬಂದಿದ್ದ ನಮ್ಮ ಹತ್ರ. ಬಂದಾಗ ದೇವರನ್ನ ನಾವು ನಮ್ಮ ಮನಸ್ಸು ಶುದ್ಧಿ ಇದ್ದಾಗ ಮೈಲಿಗೆಯಲ್ಲಿ ಯಾಕೆ ಮುಟ್ಟಬಾರದು? ಸರಿ, ಅಂದ್ರೆ ಬಾಹ್ಯವಾದಂತಹ ಮೈಲಿಗೆ ಇದ್ರೂ ಕೂಡ ಆಂತರ್ಯದ ಶುದ್ಧಿ ಇದ್ರೆ ಮುಟ್ಟಬಹುದಲ್ಲ, ಮುಟ್ಟಬಹುದು. ಮತ್ತು ಅವನು ಇನ್ನು ಮುಂದೆ ಹೇಳ್ತಾನೆ, ಈ ಮೈಲಿಗೆ ಮಾಡಿದವನು ಅವನೇ ಮಡಿ ಮಾಡಬಹುದು. ಹಾಗಿದ್ದಾಗ ನಾವು ಅವರನ್ನು ಮುಟ್ಟಿದರೆ ಏನು? ಸರಿ ಸರಿ. ಆಗ ಅದು ಮುಟ್ಟಬಾರದು ಅಂತ ಶಾಸ್ತ್ರ ಇದೆಯಪ್ಪ. ಶಾಸ್ತ್ರ ಹೆಂಗೆ ನಂಬಬೇಕು ಕೇಳಿದ. ಅದು ಪ್ರಮಾಣ ಏನು? ಹಂಗಾರೆ ಪ್ರಮಾಣ ಏನು ಕೇಳಿದ್ರೆ ಭಗವಂತನೇ ಹೇಳ್ತಾನೆ, ನೀ ಕರೆಂಟ್ ಬೇಕಾದ್ರೂ ಮುಟ್ಟುವುದು ಮುಡ್ತಾದ, ನಿನ್ನ ಗತಿ ಏನಾಗುತ್ತದೆ. ಹಾಗೆ ಭಗವಂತನಲ್ಲಿ ಶುಚಿತ್ವ ಇದೆ. ಆ ಶುಚಿತ್ವವನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೇಳಿದ್ರೆ ನೀವು ಮನುಷ್ಯ ಹುಟ್ಟಿದ ಯಾಕೆ ಕೇಳಿದ್ರೆ ಅಸ್ತಿ ಬ್ರಹ್ಮ ಚಿದಾನಂದಂ ಸ್ವಯಂ ಜ್ಯೋತಿರ್ ನಿರಂಜನಂ. ಇದು ಭಗವಂತನ ಮಹಾಶಕ್ತಿ. ಸ್ವಯಂ ಜ್ಯೋತಿರ್ ನಿರಂಜನಂ ತದಂಶ ಜೀವ ಸಂಜ್ಞಕಾ. ಬ್ರಹ್ಮನ ಒಂದು ಅಂಶ. ಈ ಅಂಶ ಅಲ್ಲಿ ಹೇಗಿದೆಯೋ ಹಾಗಿದ್ರೆ ಮಾತ್ರ ಅದು ಎಳಕತ್ತದೆ. ಏನಾಗ್ತದೆ? ಈ ನೀರಿನ ಗುಂಬಳೆ ಪ್ರತ್ಯೇಕ ಆದ ಹಂಗೆ ಅಲ್ಲೇ ಲೈನ್ ಆಗುವುದಾರು ಒಂದ್ಸಲ ತೇಲ್ತಾ ಇರ್ತದೆ. ಈಗ ಸಮುದ್ರ ಕೆಟ್ಟ ನೀರನ್ನು ತಗತ್ತದ್ಯಾ? ಇಲ್ಲ ಇಲ್ಲ, ಎಷ್ಟಾದ್ರೂ ಹೊರಗೆ ಇರ್ತದೆ. ಅದು ಯಾರು ಮಾಡಿದ್ದಾರೆ? ನಮ್ಮಲ್ಲಿ ನಾವು ಏನಾದ್ರು ಒಂದು ದೊಡ್ಡದು ಸಣ್ಣದು ಮಾಡಬೇಕಿದ್ರೆ ನಮ್ಮ ಹತ್ರ ಸಾಣಿಗೆ ಇರ್ತದೆ. ಅದನ್ನ ನಾವು ಜಾಳಿಗೆಯಲ್ಲಿ ಹಾಕಬಹುದು, ಜಾರಡಿಯಲ್ಲಿ ಅದನ್ನು ಸಾರಿಸ್ತೇವೆ. ಸಮುದ್ರಕ್ಕೆ ಯಾವ ಜರಡಿಯೂ ಇಲ್ಲ. ಆದರೆ ಇಲ್ಲಿ ಕೋಟಿ ಕೋಟಿ ಊರಿನಿಂದ ಹೋಗುವಂತಹ ಈ ಮರಗಳೆಲ್ಲ, ಇದು ಮಳೆಗಳೆಲ್ಲ ಅತಿ ಕೆಂಪವ ಅಥವಾ ಕೆಟ್ಟ ವಸ್ತುವನ್ನು ತಗೊಂಡು ಹೋದ್ರು ಅದು ಹೊರಗೆ ಸರಿಸಿ ನಿಲ್ಲಿಸಿ ತನ್ನದಾದ ಒಂದು ಶುದ್ಧತ್ವ ಮೇಲೆ ತಗೊಳ್ತದೆ. ಹಾಗೆ ಭಗವಂತನು ಹಾಗೆ ನೀನು ಅಷ್ಟು ಶುದ್ಧ ಅಂತಃಕರಣವನ್ನು ವ್ಯವಸ್ಥೆ ಮಾಡಿದಾಗ ಕೂಡಲೇ ಎಳಿತದೆ. ಅದಲ್ಲದೆ ಹೋದ್ರೆ ಅಲ್ಲೇ ನಿಲ್ಲಬೇಕಾಗುತ್ತದೆ ಹೇಳಿ ಸಮುದ್ರ ದೃಷ್ಟಾಂತ ಕೊಟ್ಟೆ.